ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವಾಗ ರೈತರಿಗೆ ಏನ್ ಅನ್ಯಾಯ ಆಗ್ತಿದೆ, ಈಗಾಗಲೇ ತುಂಬಾ ಬರಗಾಲ ಬಂದಿದೆ, ಅಂತದ್ರಲ್ಲಿ ಈ ತರ ಅನ್ಯಾಯ ಮಾಡ್ತಿದಾರಲ್ಲ. ದಯವಿಟ್ಟು ಇದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನ ಇವತ್ತು ಹಮ್ಮಿಕೊಂಡಿದ್ವಿ. ಬಟ್ ಹಾ, ತುಂಬಾ ರೈತರಿದ್ದಾರೆ. ಬಟ್ ಅಲ್ಲಿ ಏನ್ ಅನ್ಯಾಯ ಆಗ್ತಿದೆ ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಈಗ ನೀವು ಬಿಡದಿಗೆ ಭೇಟಿ ಕೊಟ್ಟಿದ್ದೀರಾ, ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾ? ಇಲ್ಲ, ಈಗ ನಾವು ಹೋರಾಟಗಳು ನಡೀತಿದ್ದಾವೆ. ಈಗ ನಾವು ಖಂಡಿತ ಭೂಮಿನ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ಅವ್ರಿಗೆ ಮನವಿ ಮಾಡ್ಕೋತಾ ಇದ್ದೀವಿ, ನಿಮಗೆ ಬಿಡದಿ ಜಾಗನೇ ಬೇಕಾ? ಬೇರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬೇಕಾದಷ್ಟು ಜಾಗ ಇದೆ, ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡಿ. ನೀವು ಬಿಡಿ ಫಲವತ್ತಾಗಿ ಬೆಳೆಯುವಂಥ ಭೂಮಿಯನ್ನ ಕೊಡಿ ಅಂತ ಏನು ಕೇಳ್ತಾ ಇದ್ದೀರಾ? ರೈತರು ಕೊಡುತ್ತೀವಿ ಅಂತ ಬಂದಿದ್ದಾರಾ? ನಿಮ್ಮ ಟೌನ್ಶಿಪ್ ಮಾಡಿ ಅಂತ ಕೇಳಿದಾರಾ? ಯಾರು ಕೇಳಿಲ್ವಲ್ಲ. ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿರೋದು ನಮ್ಮ ಕರ್ನಾಟಕ ಜನತೆ ಒಳ್ಳೆಯದು ಅಭಿವೃದ್ಧಿ ಮಾಡಲಿ ಅಂತ. ಉತ್ತರ ಕರ್ನಾಟಕ ಜನಕ್ಕೆ ಹೋಗಿ ಹೆಲ್ಪ್ ಮಾಡಿ, ಅಲ್ಲಿನ ಜನದ ಭೂಮಿ ಬರಡು ಭೂಮಿಗಳಲ್ಲಿ ಹೋಗಿ ಟೌನ್ಶಿಪ್ ಮಾಡಿ ಇದು ಮಾಡಿ ಬಿಲ್ಡಿಂಗ್ಗಳು ಕಟ್ಟಿ. ನೀವು ಅಲ್ಲ, ಬಿಡದಿಗೆ ನೀವು ಭೇಟಿ ಕೊಟ್ಟಿದ್ದೀರಾ ಅಥವಾ ಕೇವಲ ಹೋರಾಟಕ್ಕೆ ಬಂದಿದ್ದೀರಾ? ನಾವು ನಾಳೆಯಿಂದ ಬಿಡದಿ ಹೋರಾಟಕ್ಕೂ ಹೋಗ್ತೀವಿ ಮೇಡಮ್ ಅವರೇ. ಇವತ್ತು ಇಲ್ಲಿ ನೋಡ್ತೀವಿ, ನಾವು ರೈತರ ಪರನೇ ಹೋರಾಟ ಮಾಡೋದು. ಏನು ಗೊತ್ತಾ, ರೈತರು ಇಲ್ದಾದ್ರೆ ನಾವೇನು ಊಟ ಮಾಡ್ತೀವಿ, ಬೆಳೆ ಇಲ್ದಾದ್ರೆ ನಾವೇನು ತಿಂತೀವಿ. ಇವತ್ತು ಎಲ್ಲ ಒಂದೊಂದು ಕೆಜಿ ಅಕ್ಕಿಗೆ 10 ರೂಪಾಯಿ ಜಾಸ್ತಿ ರೇಟ್ ಮಾಡ್ತಾ ಇದ್ದಾರೆ. ದಿವಸ ಪ್ರತಿನಿತ್ಯ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಅವರು ಕೇಂದ್ರ ಸರ್ಕಾರ ಹೇಳ್ತಾರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೇಳ್ತಾರೆ. ದಯವಿಟ್ಟು ನಾವು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಕೇಳ್ಕೊತಾ ಇರೋದೇನೆಂದ್ರೆ, ದಯವಿಟ್ಟು ನೀವು ಬಿಡದಿಯಿಂದ ನೀವು ಬಿಟ್ಟು ಉತ್ತರ ಕರ್ನಾಟಕಕ್ಕೆ ಬನ್ನಿ. ಉತ್ತರ ಕರ್ನಾಟಕಕ್ಕೆ ಬಂದು ನೀವು ಅಲ್ಲಿಂದ ಜನಗಳನ್ನ ಕಷ್ಟ ಸುಖ ತೀರಿಸಿ. ಇದು ಬಿಡಿ, ಇದು ಬಂದು ಇದೇ ನಿಮ್ಮ ಆಟನ, ನಿಮ್ಮ ದರ್ಬಾರ, ಇದು ತುಗಲಕ್ ದರ್ಬಾರ ಇದು. ಅಲ್ಲ ಮ್ಯಾಮ್, ಈ ಹಿಂದಿನ ರಾಜಕೀಯದಲ್ಲೂ ಕೂಡ ಇದೇ ಬಿಡದಿ ಟೌನ್ಶಿಪ್ಗೆ ಪ್ಲಾನ್ ಇತ್ತು ಅಂತಿದೆ. ಇಲ್ಲಿ ರಾಜಕೀಯ ಕೆಸರೆಚಾಟ ಆಗ್ತಾ ಇದೆ, ನಿಮ್ಗೆ ಅನಿಸ್ತಾ ಇದೆ? ಹೌದು ಮೇಡಮ್ ಅವರೇ, ರಾಜಕೀಯ ಕೆಸರಾಟನೂ ಆಗ್ತಾ ಇದೆ. ಆದ್ರೆ ಮಧ್ಯಮ ವರ್ಗದ ಜನಗಳು ಪಾಪ ಮಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇವರೇನು ಐಷಾರಾಮಿ ಕಾರಲ್ಲಿ ಓಡಾಡ್ತಾರೆ, ಐಷಾರಾಮಿ ಜೀವನ ನಡೆಸ್ತಾರೆ. ಇವ್ರು ಬಾಸುಮತಿ ಅಕ್ಕಿ ತಿಂತಾರೆ. ಮಧ್ಯಮ ವರ್ಗದವ್ರು ಏನು ಅಕ್ಕಿ ತಿಂತಾರೆ? ಸೊಸೈಟಿ ಅಕ್ಕಿ, ಅದು ಚೆನ್ನಾಗಿರೋದು ಕೊಡ್ತಾ ಇದ್ದಾರಾ? ಕೊಡ್ತಾ ಇದೀವಿ ಅಂತಾರೆ. ಎಲ್ಲ ಬೆಲೆಗಳು ಜಾಸ್ತಿ ಇದೆ. ಎಲ್ಲ ಅದನ್ನೆಲ್ಲ ಕಮ್ಮಿ ಮಾಡಿ, ಬರಡು ಭೂಮಿಯಲ್ಲಿ ಹೋಗಿ ಮನೆ ಕಟ್ಟಿ ನೀವು ಅದನ್ನು ಉದ್ಧಾರ ಮಾಡಿ. ಬಿಡದಿಯವ್ರದ್ದು ರೈತರೇನೋ ರೋಡ್ ಬಂದಿದ್ದಾರೆ, ಕೊಡ್ತೀವಿ ನಿಮಗೆ, ನಮ್ಮ ಟೌನ್ಶಿಪ್ ಮಾಡಿ ಅಂತ ಪ್ರತಿನಿತ್ಯ 106 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮ್ಗೇನು ಕಾಣ್ತಾ ಇಲ್ವಾ ಸ್ವಾಮಿ? ನಿಮಗೆ ಕಾಣ್ತಾ ಇಲ್ವಾ? ದಯವಿಟ್ಟು ನೀವು ಇವತ್ತಿಂದ ಇದನ್ನ ನಿಲ್ಲಿಸಿ ಹೋರಾಟ. ನಿಮ್ಮ ರಾಜಕೀಯ ಬೆಳೆಗಳು ಯಾರು ಬೇಯಿಸ್ಕೋಬೇಡಿ. ಬಿಡದಿ ಬಿಟ್ಟು ಉತ್ತರ ಕರ್ನಾಟಕಕ್ಕೆ ಬನ್ನಿ, ಆ ಜನದ ಕಷ್ಟ ಸುಖ ಕೇಳಿ. ಪರವಾಗಿ ಹೋರಾಟ ಮಾಡ್ತೀವಿ. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಅಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ಕೂತಿದ್ದಾರೆ. ಇವ್ರಿಗೇನು ಅನ್ನಿಸ್ತಾ ಇಲ್ವಾ ಡಿ.ಕೆ. ಶಿವಕುಮಾರ್ ಅವ್ರಿಗೇನು ಕೊಡೋದು ಬೇಡ ನಮಗೆ. ಅವ್ರು ನೆಮ್ಮದಿಯಾಗಿರೋ ಅಥವಾ ಬಿಜೆಪಿ ಪಕ್ಷದ ಪರ ಬಂದವರ ಹೇಗೆ? ರೈತರ ಪರ ಬಂದಿರೋದು ಮೇಡಮ್ ಅವರೇ. ನಮಗೆ ಸ್ವಲ್ಪ ಜಮೀನಿದೆ, ಅದನ್ನಾದ್ರೂ ನಾವು ಉಳಿಸ್ಕೋಬೇಕು ತಾನೇ. ರೈತರ ಪರವಾಗಿ ನಾವು ಅವ್ರು ಬೆಳೆದ್ರೆ ತಾನೇ ನಾವು ಅನ್ನ ತಿನ್ನೋಕ್ಕಾಗೋದು. ರೈತರಿಗೆ ಎಷ್ಟು ಕಷ್ಟ ಇರುತ್ತೆ ಮೇಡಮ್. ಇವಾಗ ಮಳೆಗಳಿಲ್ಲ, ಇದಿಲ್ಲ, ಬೆಳೆ ಇಲ್ಲ. ಅವ್ರು ಕೊಡಲ್ಲ ಅಂದಮೇಲೆ ಇವ್ರು ಏನಕ್ಕೆ ಆ ಥರ ಅವ್ರಿಗೆ ಹಿಂಸೆ ಕೊಟ್ಟು ಇದು ಮಾಡಬೇಕು? ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡ್ಬೇಕು. ಏನಕ್ಕೆ ನಮ್ಗೆ ಇಷ್ಟು ಇದು ಮಾಡ್ತಾವ್ರೆ, ಅನ್ಯಾಯ ಮಾಡ್ತಾವ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ವ್ಯಕ್ತಿಗಳು ಇವರೇನೋ ಕಾರಲ್ಲಿ ಇದ್ರೊಳಗೆ ಓಡಾಡ್ತಾರೆ, ಇದು ಮಾಡ್ತಾರೆ. ರೈತರಿಗೆ ತೊಂದರೆ ಕೊಡಬಾರ್ದು. ಅವರು ಆ ಬೆಳೆಯಿಂದನೇ ನಮಗೆಲ್ಲ ಊಟ ಸಿಗೋದು, ಅನ್ನ ಸಿಗೋದು. ದಯವಿಟ್ಟು ರೈತರನ್ನ ಏನು ಇದು ಮಾಡಬೇಡಿ, ತೊಂದರೆ ಕೊಡಬೇಡಿ, ದಯವಿಟ್ಟು ಬಿಡಿ ಅಂತ ನಾವು ಕೇಳ್ಕೊತಾ ಇದ್ವಿ ಡಿ.ಕೆ. ಶಿವಕುಮಾರನ್ನು.